ನಮಸ್ಕಾರ ಕರ್ನಾಟಕ. ಒಂದು ನ್ಯೂಸ್ ಚಾನಲ್ ಅಂತಂದರೆ ಸಮಾಜದ ಧ್ವನಿ, ಸಮಾಜದಲ್ಲಿ ಆಗ್ತಾ ಇರೋವಂಥ ಆಗುಹೋಗುಗಳ ಬಗ್ಗೆ, ಆಗ್ತಾ ಇರೋವಂಥ ಅನ್ಯಾಯಗಳ ಬಗ್ಗೆ, ಜನಗಳಿಗೆ ಸಿಗಬೇಕಾದಂಥ ನ್ಯಾಯದ ಬಗ್ಗೆ ಧ್ವನಿ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡಿ, ಧ್ವನಿ ಮಾಡಿ, ಅದರಿಂದ ರಿಸಲ್ಟ್, ಜನರ ಪರವಾಗಿ ರಿಸಲ್ಟ್ ಕೊಡೋದೇ ಮಾಧ್ಯಮದ ಕೆಲಸ. ಅದಕ್ಕೆ ಐ ಥಿಂಕ್ 4th ಪಿಲ್ಲರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತೂ ಸಹ ಹೇಳ್ತಾರೆ. ಏನು ಏಳ್ಗಣಕ್ಕೆ ಹತ್ತಾರು ಚಾನಲ್ಗಳು, ಹತ್ತಾರು ಸ್ಯಾಟಲೈಟ್ ಚಾನಲ್ಗಳು, ಅದ್ರ ಜೊತೆಯಲ್ಲಿ ಪ್ರತಿದಿನ ಉಟ್ಕೊಳ್ತಾ ಇರೋವಂಥ ಹೊಸ ನ್ಯೂಸ್ ಚಾನಲ್ಗಳು ಸಿಕ್ಕಾಬಡೆ ಬರ್ತಾವೆ. ಆಮೇಲೆ ನಮ್ಮ ಒಕ್ಕಲಿಗ ಮಠದ ಪ್ರಕಾಶ್ ಸ್ವಾಮೀಜಿಯವರ ಆಶೀರ್ವಾದದಿಂದ ಸುಮಾರು 8 ಟಿ ವಿ ಚಾನಲ್ಗಳು ಸಂಪೂರ್ಣವಾಗಿ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಕೊಂತಾರೆ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಈಗ ಅವ್ರ ಚಾನಲ್ಗಳು ತೆಗೆದು ನೋಡಿಬಿಡಿಬೇಕಾರೆ ಒಂದಷ್ಟು ಮನೆ ಹಾಕಿದೆ. ಯಾವ್ಯಾವ ಚಾನಲ್ಗೆ ನಮ್ಮ ಒಕ್ಕಲಿಗ ಮಠದ ಪ್ರಕಾಶನಾಥ ಸ್ವಾಮೀಜಿಯವರ ಆಶೀರ್ವಾದದಿಂದ ಒಂದಷ್ಟು ಚಾನಲ್ಗಳು ನಡೀತಾ ಇವೆ ಅಷ್ಟೇ, ಓಡ್ತಾ ಇಲ್ಲ. ಇವು ನಡೆಯೋಕ್ಕೂ ಓಡಿಯೋಕ್ಕೂ ಬೇಜಾನ್ ವ್ಯತ್ಯಾಸ ಇದೆ. ತೆಗೆದು ನೋಡಿಬಿಡಿ, ಪ್ರಕಾಶನಾಥ ಸ್ವಾಮೀಜಿಯವರ ಆಶೀರ್ವಾದದಿಂದ ನಡೀತಾ ಇರೋ ಚಾನಲ್ಗಳು ಒಂದಷ್ಟವೇ. ತೆಗೆದು ನೋಡಿ, 100 ವ್ಯೂಸು, 200 ವ್ಯೂಸು, 2000, 1000. ನಾವು ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಅಜ್ಜಿ ತಾತ ಒಂದಷ್ಟು ಕೋಟಿ ಮಾಡಿಟ್ಟಿದ್ದಾರೆ. ನನಗೆ ಯಾರೋ ಕೇಳ್ತಾರೆ, ನಿಮ್ಗೆ ಯಾರ ಆಶೀರ್ವಾದ ಅಂತ. ನಮಗೆ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ, ನಮ್ಮ ಅಜ್ಜಿ ತಾತನ ಆಶೀರ್ವಾದ, ಮತ್ತು ನನ್ನ ಕಷ್ಟಪಟ್ಟಿರೋಂಥ ತಾಕತ್ತಿಂದ ನಾವು ಮಾಡಿರೋ ಅಂಥ ಸಾಧನೆ ಹೊರತು ಯಾವನ ಹತ್ರ ಇಸ್ಕೊಂಬಂದು ಏನು ಸಾಧನೆ ಮಾಡಿಲ್ಲ. ಹೇಳ್ಕೊಳಕ್ಕೆ 10 ಚಾನಲ್ಗಳು ಯಾವ ಓಡಲ್ಲ, ಯಾವ ಇಂಪ್ಯಾಕ್ಟ್ ಮಾಡಲ್ಲ. ನಾವೊಂದು ಸುದ್ದಿ ಮಾಡಿದ್ವಿ ಅದ್ರ ಬಗ್ಗೆ ಮಾಲ್ ಆಫ್ ಏಷ್ಯಾ ಹತ್ರ ರೋಡಲ್ಲಿ ಮಿನಿಸ್ಟ್ರ್ ಕೃಷ್ಣ ಬೈರೇಗೌಡರ ಕಾನ್ಸ್ಟಿಟ್ಯುಯೆನ್ಸಿನಲ್ಲಿ GKVK ರೋಡ್ ಪಕ್ಕದಲ್ಲಿ ಒಂದು ರೋಡ್ ಹೋಗುತ್ತೆ, ಮಾಲ್ ಆಫ್ ಏಷ್ಯಾ ರೋಡು. ಸಂಪೂರ್ಣವಾಗಿ 3 ವರ್ಷಗಳಿಂದ ಆ ಸ್ಟ್ರೀಟಲ್ಲಿ ಸ್ಟ್ರೀಟ್ ಲೈಟ್ಸ್ ಇಲ್ಲ. ನಾವು ನಮ್ಮ ವ್ಯೂವರ್ ಒಬ್ಬರು ಅದನ್ನು ವಿಡಿಯೋ ಮಾಡಿ ನಮಗೆ ಕಳಿಸಿದ್ರು, ನಾವು ಅದನ್ನು ಹಾಕಿದ್ವಿ. ಈ ಥರ ನೋಡಿ, ಮಿನಿಸ್ಟ್ರ್ ಕೃಷ್ಣ ಬೈರೇಗೌಡನ 4 ಬಾರಿ MLA, ಬ್ಯಾಟರಾಂಪುರದ MLA ಆಗಿರುವ ಕೃಷ್ಣ ಬೈರೇಗೌಡನ ಕಾನ್ಸ್ಟಿಟ್ಯುಯೆನ್ಸಿನಲ್ಲಿ ಮಾಲ್ ಆಫ್ ಏಷ್ಯಾ ರೋಡಿನಲ್ಲಿ ಕಳೆದ 3 ವರ್ಷದಿಂದ ಹೆಣ್ಣು ಮಕ್ಕಳು ರಾತ್ರಿ ಹೊತ್ತು ಓಡಾಡ್ತಾರೆ. ಎಷ್ಟರ ಮಟ್ಟಿಗೆ ಸುರಕ್ಷಿತ ಅದು ನಮಗೂ ಖಂಡಿತ ಗೊತ್ತಿಲ್ಲ. ಬಟ್ ನಾವು ವಿ ಹ್ಯಾಡ್ ಪ್ರಪೋಸ್ಡ್ ಎ ವಿಡಿಯೋ ದಟ್ ಕೃಷ್ಣ ಬೈರೇಗೌಡನ ಕಾನ್ಸ್ಟಿಟ್ಯುಯೆನ್ಸಿಲಿ ಮಾಲ್ ಆಫ್ ಏಷ್ಯಾ ರೋಡಲ್ಲಿ ಕಳೆದ 3 ವರ್ಷದಿಂದ ಲೈಟ್ಸ್ ಇಲ್ಲ ಅಂತ. ಈಗ ನೋಡಿ, ನಮ್ಮ ಕ್ಯಾಮ್ರಾಮನ್ ಶೂಟ್ ಮಾಡಿದ್ದಾರೆ, ನೀವು ನೋಡ್ಬೋದು. ದೇ ಹ್ಯಾವ್ ಸ್ಟಾರ್ಟೆಡ್ ಇನ್ಸ್ಟಾಲಿಂಗ್ ದ ಸ್ಟ್ರೀಟ್ ಲೈಟ್ಸ್. ಕೃಷ್ಣ ಬೈರೇಗೌಡರ ಕಾನ್ಸ್ಟಿಟ್ಯುಯೆನ್ಸಿಲಿ 4 ಬಾರಿ MLA ಆಗಿ ಮಿನಿಸ್ಟರ್ ಆಗಿರೋ ಕೃಷ್ಣ ಬೈರೇಗೌಡರ ಕಾನ್ಸ್ಟಿಟ್ಯುಯೆನ್ಸಿಲಿ ಕೃಷ್ಣ ಬೈರೇಗೌಡರಿಗೆ ಕೇಳಬೇಕಾಗಿತ್ತು, ಯಾಕೆ ಸ್ವಾಮಿ ಈ ಸ್ಟ್ರೀಟಲ್ಲಿ ಲೈಟ್ಗಳಿಲ್ಲ? ಎಷ್ಟೋ ಲಕ್ಷಾಂತರ ಜನ ಮಾಲ್ ಆಫ್ ಏಷ್ಯಾಗೆ ಬರ್ತಾರೆ, ಆಮೇಲೆ ಹೆಣ್ಮಕ್ಳು ಬರ್ತಾರೆ, ಶಾಪಿಂಗ್ ಮಾಡೋಕ್ಕೆ ಬರ್ತಾರೆ, TV ಮತ್ತು ಫಿಲ್ಮ್ ನೋಡೋಕ್ಕೆ ಬರ್ತಾರೆ, ಸುಮ್ಮನೆ ಸುತ್ತಾಡೋಕ್ಕೆ ಬರ್ತಾರೆ, ಪ್ರೇಮಿಗಳು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ. ಎಷ್ಟರ ಮಟ್ಟಿಗೆ ಸುರಕ್ಷಿತ ಅಂತ ಈಗ ನಾವು ನಮ್ಮ ಟ್ರೂ ಲೈಫ್ ನ್ಯೂಸ್ ಚಾನಲಲ್ಲಿ ಈ ಒಂದು ಕತ್ತಲೆಯ ಐ ಥಿಂಕ್ ಮಾಲ್ ಆಫ್ ಏಷ್ಯಾ ಸ್ಟ್ರೀಟನ್ನು ಕತ್ತಲೆ ಆಗಿರುವ ಮಿನಿಸ್ಟರ್ ಕೃಷ್ಣ ಬೈರೇಗೌಡನ ಕಾನ್ಸ್ಟಿಟ್ಯುಯೆನ್ಸಿಲಿರೋ GKVK ಪಕ್ಕದ ರೋಡನ್ನು ನಾವು ಪ್ರೊಜೆಕ್ಟ್ ಮಾಡಿದ್ವಿ, ತೋರಿಸಿದ್ವಿ. ಅದರ ಇಂಪ್ಯಾಕ್ಟ್ ಆಗಿ ಈಗ ಆ ರೋಡಲ್ಲಿ ಸ್ಟ್ರೀಟ್ ಲೈಟ್ಗಳನ್ನು ಅಳವಡಿಸ್ತಾ ಇದ್ದಾರೆ, ರೆಡಿಯಾಗಿದೆ. ಒಂದು ನ್ಯೂಸ್ ಚಾನಲ್ ಅಂತಂದರೆ ಅಟ್ಲೀಸ್ಟ್ ಒಂದು ವಿಚಾರವನ್ನೇ ಎತ್ಕೊಂಡ್ರೆ ಒಂದು ಲಾಜಿಕಲ್ ಕನ್ಕ್ಲೂಷನ್ ಆಗಬೇಕು, ಒಂದು ಇಂಪ್ಯಾಕ್ಟ್ ಆಗಬೇಕು. ನಾವು ಏನೇ ಪ್ರಶ್ನೆ ಮಾಡಲಿ, ನಮ್ಮ ಟ್ರೂ ಲೈಫ್ ನ್ಯೂಸಿನ ಮುಖಾಂತರ ಲಕ್ಷ ಜನ ನಮ್ಮ ವಿಡಿಯೋಗಳನ್ನು ನೋಡ್ತಾರೆ, ಶೇರ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಕೆಲವು ಹೊಗಳ್ತಾರೆ, ಕೆಲವು ಬೊಗಳ್ತಾರೆ. ಡಸಂಟ್ ಮ್ಯಾಟರ್. ಅಲ್ಟಿಮೇಟ್ಲಿ ನೀವು ಮಾತಾಡಬೇಕು, ನಮ್ಮ ಸರಿ ತಪ್ಪುಗಳನ್ನು ನೀವು ಸರಿಪಡಿಸ್ಬೇಕು. ಅದರ ಇಂಪ್ಯಾಕ್ಟು ಸಮಾಜದ ಮೇಲೆ ಆಗಬೇಕು, ಸರ್ಕಾರದ ಮೇಲೆ ಆಗಬೇಕು, ವ್ಯವಸ್ಥೆ ಮೇಲೆ ಆಗಬೇಕು. ನಮ್ಮ ಕೈಲಾದಂಥ ಒಂದು ರೋಡನ್ನು, ಸ್ಟ್ರೀಟ್ ಲೈಟನ್ನು ಹಾಕ್ಸುವಲ್ಲಿ ನಮ್ಮ ಟ್ರೂ ಲೈಫ್ ನ್ಯೂಸ್ ಇಂಪ್ಯಾಕ್ಟ್ ಮಾಡಿದೆ ಅಂತ ಈ ಮೂಲಕ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಈ ರೀತಿಯ ಇಂಪ್ಯಾಕ್ಟ್ಗಳನ್ನು ಕರ್ನಾಟಕದಾದ್ಯಂತ ನಾವು ಮಾಡ್ತಾ ಇದ್ದೀವಿ, ಕರ್ನಾಟಕದಾದ್ಯಂತ ಧ್ವನಿ ಮಾಡ್ತಾ ಇದ್ದೀವಿ, ಸದ್ದು ಮಾಡ್ತಾ ಇದ್ದೀವಿ. ನಿಮ್ಮಿಂದ, ನಿಮಗೋಸ್ಕರ, ನಿಮಗಾಗಿ ಈ ಟ್ರೂ ಲೈಫ್ ನ್ಯೂಸ್ ಚಾನಲ್ ಅಲ್ಟಿಮೇಟ್ಲಿ ಮಾಲ್ ಆಫ್ ಏಷ್ಯಾ ರೋಡಲ್ಲಿ ಒಂದು ಸ್ಟ್ರೀಟ್ ಲೈಟ್ ಹಾಕ್ಸಿದಂಥ ಒಂದು ಇಂಪ್ಯಾಕ್ಟ್ಗೆ ನಮ್ಮ ಟ್ರೂ ಲೈಫ್ ಪತ್ರವಾಗಿದೆ. ಥ್ಯಾಂಕ್ಸ್ ಅಲಾಟ್ ನಮ್ಮ ಕ್ಯಾಮ್ರಾಮನ್ಗೆ, ನಮ್ಮ ಎಡಿಟರ್, ನಮ್ಮ ಟೀಮ್ಗಳಿಗೆ ಥ್ಯಾಂಕ್ಸನ್ನು ಹೇಳುತ್ತಾ, ಮತ್ತು ಇದನ್ನು ಉಪಯೋಗಿಸ್ತಾ ಇರುವಂಥ ಜನಗಳಿಗೆ ನಿಮ್ಮ ಧ್ವನಿಯಿಂದ ಆಗಿದ್ದು ಅದನ್ನು ಮಾಡಲಿಕ್ಕೆ ಸಣ್ಣ ಪ್ರಯತ್ನ ಮಾಡಿದ್ದು ನಮ್ಮ ಟ್ರೂ ಲೈಫ್ ನ್ಯೂಸ್ ಚಾನಲ್ ಅಂತ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್.